ಸರಿ ನಾನೊಂದ್ ಮಾತು ಕೇಳ್ತೀನಿ. ನೀನ್ ಇಷ್ಟ ಆನಂದ್ ಗುರುಜಿ ಅಂತ ಹೇಳಿದ್ಯಲ್ಲ, ನೀನ್ ಮಾತ ಕರೆಕ್ಟ್ ಆಗಿ ಮಂತನಸ್ತಾಗಿದ್ಯಾ ನೀನು? ಹೌದು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಒಂದ್ ಸೆಕೆಂಡ್, ಏನ್ ಮಾತಾಡ್ತಾ ಇದ್ದೀರಾ ಮೇಡಮ್? ನೀನು ಒಂದು ಹೆಣ್ಣು ಮಗು, ಮೀಡಿಯಾದಲ್ಲಿ ಕೆಲಸ ಮಾಡೋ ಮಗು, BTV ಕೆಲಸ ಮಾಡೋ ಮಾನವಸ್ಥೆ ಗೇನವಸ್ಥೆ ಏನ್ ಮೇಡಮ್? ಅಲ್ಲ ಏನ್ ಮೇಡಮ್ ಅದು ಅರ್ಥ ಏನು? ಮಾನವಸ್ಥೆ ಆಗಿದ್ಯಾ ಅಂದ್ರೆ ಏನ್ ಅರ್ಥ? ಅಂದ್ರೆ ಮರ್ಯಾದೆಯಿಂದ ಇದೆಯಾ ಅಂತ ಕೇಳ್ತಾ ಇದ್ದೀರಾ? ಏನಾಗಿದ್ದಾರೆ ಮೇಡಮ್ ಅವರು? ಒಂದ್ ನಿಮಿಷ ನಾನು ಹೇಳ್ತೀನಿ ರೀ. ನೀವೊಬ್ರು ಹೆಣ್ಮಗಳು, ಮರಿಬೇಡಿ. ನಾನೊಂದು ಹೆಣ್ಮಗು, ಲಕ್ಷಾಂತರ ಜನ ನೋಡ್ತಿರ್ತಾರೆ, ಮರಿಬೇಡಿ ಅದನ್ನ. ಯಾರೋ ಒಬ್ರನ್ನ ಪರವಾಗಿ ಮಾಡ್ಕೊಳಕ್ ಹೋಗಿ ಮತ್ತೊಬ್ಬ ಹೆಣ್ಮಗಳು ಮಾನ ಮರ್ಯಾದೆ ಸಾಕ್ಷಿ ಅದೇನಿದೆ ತಂದು ಕೊಡಿ ಅಷ್ಟೇ ನಾನು ಕೇಳಿದ್ದು. ಒಂದ್ ನಿಮಿಷ ಇರಿ. ಇವಾಗ ಇವ್ರು ಇಷ್ಟು ಮಾತಾಡ್ತಾರಲ್ವಾ, ಇವ್ರುಗಳು ಒಂದೊಂದ್ ಕೆಲಸಗಳು ಮಾಡಿದಾಗ ಏನ್ ಮಾಡಿದಾರೆ ಹೇಳ್ಬಿಡ್ರಿ, ಏನ್ ಮಾಡಿಲ್ಲ. ಅಲ್ಲ ಏನ್ ಮಾಡಿದಾರೆ ಅಂತ ಹೇಳಿ. ಮಸಾಲ ಸೆಂಟ್ರಲ್ ಏನಾಯ್ತು? ಇದು ಆಕ್ಚುಲಿ ಚೆನ್ನಾಗಿದೆ. ಏನಾಯ್ತು? ಅಲ್ಲ ಅದ್ರ ಬಗ್ಗೆ ಅಲ್ಲ ಅದ್ ಯಾಕೆ ಕೇಸ್ ಆಯ್ತು? ಅದ್ ಯಾಕೆ ಕೇಸ್ ಆಯ್ತು? ಅಲ್ಲಿ ಏನಾಯ್ತು? ಮನೆಯಿಂದ ಎಲೆಕ್ಟ್ರಾನಿಕ್ ಐಟಮ್ ಇಂದ ಪ್ರತಿಯೊಂದು ಎತ್ಕೊಂಡು ನೀನ್ ಯಾಕೆ ಊರ್ ಬಿಟ್ಟು ಹೋದೆ? ನಾನು ಹೋಗಿಲ್ವಲ್ಲ, ಅದ್ರ ಬಗ್ಗೆನೇ ಮಾತಾಡೋದಿದೆಯಲ್ಲ. ನೀವಿಬ್ರು ಅಬ್ಸ್ಟ್ಯಾಂಡಿಂಗ್ ಯಾಕಾದ್ರು? ಅಲ್ಲ ಅದೇ ಹೇಳ್ತಿಲ್ಲ. ಕೇರಳದಲ್ಲಿ ನೀವ್ ಹೆಂಗೆ ನೀವು ಅವ್ರಿಗೆ ಅರೆಸ್ಟ್ ಆದ್ರಿ? ಏನ್ ಕಾರಣಕ್ಕೆ ಜೈಲಿಗೆ ಹೋದೆ? ಅಲ್ಲ ಅದೇ ಹೇಳ್ತಿಲ್ವಾ? ಅದೇ ವಿಚಾರವಾಗಿ BTV ಕೇಳಿದ್ರಿ ತಾನೇ? ನಾನು ಹೇಳಿದಂತೆ ಒಂದ್ ನಿಮಿಷ, ನೀವು ಕೇಳಿದ್ರಿ ತಾನೇ? ಮಸಾಜ್ ಸೆಂಟರ್ ಏನಾಯ್ತು ಅಂತ ಕೇಳಿದ್ರಿ ಅಲ್ವಾ ನೀವು? ನಾನು ಹೇಳ್ತೀನಿ ಇವಾಗ. ಅಲ್ಲಿ ಏನಾಯ್ತು? ನನ್ನ ಯಾರು ಬಳಸ್ಕೊಂಡ್ರು? ನಾನ್ ಮಾಡಿದ್ರೆ ತಪ್ಪನ್ನ ಯಾಕೆ ನನ್ನ ಮೇಲೆ ಹಾಕಿದ್ರು? ಅದಕ್ಕೆ ನಾನು ಪ್ರೂಫ್ ಕೊಡೋದಿಲ್ಲ, ಅದಕ್ಕೆ ನೀವು ಹೇಳ್ಬೇಕಾಗಿಲ್ಲ. ನನ್ನ ಸಮಾಜಕ್ಕೆ ನಾನು ಹೇಳ್ತೀನಿ, ಸಮಾಜಕ್ಕೆ ಹೇಳ್ತಿರೋದು. ನಾನು ಮಾಡ್ತಿರೋದು, ನಾನು ಕೆಲಸ ಹೇಳಕ್ ಬಿಡಿ. ಅದೇನಾಯ್ತು ಹೇಳಿದೀವಿ ಅವ್ರೆ. ನಾನು ಕೆಲಸ ಮಾಡ್ತಿದ್ದು ಮೀಡಿಯಾದಲ್ಲಿ, ಮಸಾಜ್ ಸೆಂಟರ್ ಅಲ್ಲಿ ಹಿಂಗೆಲ್ಲ ಆಗ್ತಿತ್ತು ಅನ್ನೋದು ಅದು ಬೇರೆಯವರು ಮಾಡಿರುವಂತ ಸ್ಟಿಂಗ್. ನಾನ್ ಮಾಡಿದ್ದಲ್ಲ ಸ್ಟಿಂಗ್ ಅದು. ನಾನು ಅವ್ರ ಹತ್ರ ದುಡ್ಡು ಕೇಳಿಲ್ಲ, ನಾನು ಅವ್ರ ಹತ್ರ ಮಾತಾಡಿಲ್ಲ. ನನ್ನ ಬಗ್ಗೆ ಯಾವ ಸಾಕ್ಷಿಗಳು ಇಲ್ಲ. ನೀವು ಸಾಕ್ಷಿ ತಗೊಂಡ್ಬಂದು ತೋರಿಸ್ಬಿಡ್ರಿ, ನಾನು ತಲೆ ಬಳಸ್ಕೊತೀನಿ. ನಾನು ಮಸಾಜ್ ಸೆಂಟರ್ ಹತ್ರ ಮಾತಾಡಿರೋದು, ಒಂದು ನಿಮಿಷ, ನಾನು ಮಸಾಜ್ ಸೆಂಟರ್ ಹತ್ರ ಮಾತಾಡಿರೋದು, ನಾನು ಹೋಗಿ ದುಡ್ಡು ಕೇಳಿರೋದು, ನಾನು ಹೋಗಿ ಅವ್ರ ಹತ್ರ ದುಡ್ಡು ಇಸ್ಕೊಂಡಿರೋದು. ಮತ್ತೆ ಯಾಕೆ ಅದೇ ಹೇಳ್ತಿಲ್ವಾ? ನನ್ನನ್ನ ಬೇರೆಯವರು ಉಪಯೋಗಿಸ್ಕೊಂಡು ನನ್ನ ಬಗ್ಗೆ ಸುದ್ದಿಗಳನ್ನ ಹಾಕಿದ್ದಾರೆ. ಅದನ್ನ ನೀವು ಹೇಳಬೇಕಾಗಿಲ್ಲ, ಅದನ್ನ ನೀವು ಏನ್ ಮಾಡಿದ್ದೆ ನಿಮ್ ಮರ್ಯಾದೆ ಅಂತ ನೀವು ಹೇಳಬೇಕಾಗಿಲ್ಲ. ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸ್ ಇದ್ದಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಏನ್ ಮಾಡ್ತೀಯಾ? ಬ್ರಹ್ಮನ್ ಮಿಸ್ಟೇಕ್ ಹೆಣ್ಣಾಗುಟ್ಟು. ಕಿರ್ಚಬೇಡಿ, ನಿಧಾನ ಕೇಳಿ ಕನ್ವೆ ಆಗುತ್ತಾರ ನೋಡಿ. ಆರಂಭದಲ್ಲೂ ಹೇಳಿದ್ರು ಇದ್ರಲ್ಲೂ ನನ್ನ ಬಳಸ್ಕೊಂಡ್ರು ಅಂತ. ಅಲ್ಲೂ ಬಳಸ್ಕೊಂಡಿದ್ದಾರೆ. ಬಟ್ ಅದೇ ಹೇಳ್ತಿಲ್ವಾ? ಆ ಒಂದು ವಿಚಾರದಲ್ಲಿ ನನ್ನನ್ನ ಆತರ ಇದ್ ಮಾಡ್ಕೊಂಡ್ರು. ನನ್ನ ಇಟ್ಕೊಂಡು ಆ ರೀತಿಯಾಗಿ ಏನೋ ಒಂದು ಜಾಲ ಎಲ್ಲ ಹೂಡಿ ನನ್ನನ್ನ ತಳ್ಳಿದ್ರು, ನಾನು ಸಿಕ್ಕಾಕ್ಸಿದ್ರು, ಬಿದ್ದೆ. ನಾನು ಅಲ್ಲಿಗೆ ಎಚ್ಚರಿಕೆಯಿಂದ ಇದೀನಲ್ವಾ? ಇಲ್ಲಿ ನನ್ನ ಯಾರು ಬಳಸ್ಕೊಂಡಿಲ್ಲ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ.